ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನ್ರಿ ASI ನಟರಾಜ್ ಅವರೇ, ಒಂದು ಹೆಣ್ಣು ಮಗಳು ರಾತ್ರಿ 9:00ವರೆಗೆ ರಕ್ಷಣೆ ಕೇಳ್ಕೊಂಡು ನಿಮ್ಮ ಹತ್ರ ಬರ್ತಾಳೆ. ನೀವೇನು ಮಾಡ್ತೀರಿ? ಆಕೆ ಬಳಿ ಹೇಗೆ ಮಾತಾಡಬೇಕು? ಆ PG ಮಾಲೀಕ ಗುಂಡಾವರ್ತನೆ ಮಾಡಿದ್ದಾನೆ ಅಂತ ಅಂದರೆ ನೀವು ಹೇಗೆ ವರ್ತನೆ ಮಾಡಬೇಕು ಒಬ್ಬ ಹೆಣ್ಣು ಮಗಳ ಜೊತೆಗೆ? ಇದೇ ಪರಿಸ್ಥಿತಿ ನಿಮ್ಮ ಮನೆಯವರಿಗೆ ಯಾರಾದ್ರೂ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಿಗಾದರೂ ಬಂದಿದ್ರೆ ನೀವು ಸೈಲೆಂಟ್ ಆಗಿರ್ತಾ ಇದ್ರಾ? ಅಥವಾ ಇದೇ ರೀತಿಯಾಗಿ ಹೋಗಿಲ್ಲಿಂದ ಯಾಕೆ ಎಷ್ಟೊಂದು ಬರೀತಾ ಇದೆಯಾ, ಏನೋ ಕಂಪ್ಲೇಂಟ್ ಕೊಡ್ತಾ ಇದೆಯಾ, ಕೂತ್ಕ, ಅದು ರಾತ್ರಿ 9:30ಯಿಂದ 10:00ವರೆಗೂ 11 ಗಂಟೆವರೆಗೂ ಕಾಯಿಸಿದ್ದೀರಾ ಆ ಯುವತಿಯನ್ನು? ನೀವು ಪೊಲೀಸ್ನವ್ರು, ನೀವೆಲ್ಲ ಅಸಹ್ಯ ಆಗುತ್ತೆ ನಿಮ್ಮನ್ನು ಪೊಲೀಸ್ ಆ ಕಾಕೆ ಬಟ್ಟೆಲಿ ನೋಡೋದಕ್ಕೆ. ಏಕವಚನದಲ್ಲಿ ಕೆಟ್ಟದಾಗ ಮಾತಾಡದೆ, ಕೂತ್ಕೋ, ಹೋಗು, ರಾತ್ರಿ ಒಂದು ಹೆಣ್ಣು ಮಗಳಿಗೆ. ಆಮೇಲೆ ಸರ್ ನಾನು ಏನು ಮಾಡಿದೆ, ಒಂದು ಸೀಲ್ ಆದರೂ ಸೈನ್ ಆದರೂ ಹಾಕ್ಕೊಡಿ ಸರ್, ಅಟ್ಲೀಸ್ಟ್ ನಾನು ಮನೆಗಾದರೂ ಹೋಗ್ತೀನಿ ಅಂದರೆ, ಇಲ್ಲ ಆಗಲ್ಲ, ಇರಿ ವೆಯ್ಟ್ ಮಾಡಿ, ನೀವು ಹೇಳಿದ ತಕ್ಷಣ ನಾವು ಮಾಡ್ಕೊಡೋಕ್ಕಾಗಲ್ಲ ನಮಗೆ. ಇಲ್ಲಿ ನಮಗೆ ಕಷ್ಟ ಅಂದಾಗ ಮೊದಲು ಹೋಗೋದೇ ಪೊಲೀಸ್ ಸ್ಟೇಷನ್ಗೆ ಸರ್. ಹೌದು, ಕಷ್ಟ ಅಂದಾಗ ಅವ್ರನ್ನ ತಾನೇ ನಂಬಿ ಹೋಗ್ತೀವಿ. ಒಂದು ಹೆಣ್ಮಗಳು ಹೋಗಿದ್ದಾಳೆ ಅಂದರೆ, ಗಂಡು ಮಕ್ಳು ಆದರೆ ಬಿಡ್ರಿ ನಾಳೆ ಬನ್ನಿ ಅಂದರೆ ಹೋಗ್ತಾರೆ. ಒಂದು ಹೆಣ್ಮಗಳು ನನ್ನ ಕಷ್ಟ ಅಂತ ಹೋಗಿದ್ದೀನಿ, ನಿನಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ನಾವು. ನೀನೇನು ಇದಲ್ಲ VIP ಅಲ್ಲ, ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ನಾವು. ಅಂದರೆ ಇವರು VIP ಗಳಿಗೆ ಮಾತ್ರ ಪ್ರೊಟೆಕ್ಷನ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದೀರಾ ನೀವು? ನೀವಿರೋದು ಬಡವರಿಗೆ ಸಮಸ್ಯೆ ಆಗಿದೆ, ಯಾರೇ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾರು ತಪ್ಪಿದೆ ಅವ್ರನ್ನ ಬಿಡಬಾರ್ದು. ಯಾರಿಗೆ ಸಮಸ್ಯೆ ಆಗಿದೆ ಅವ್ರ ಪರವಾಗಿ ನಿಲ್ಬೇಕು ನೀವು. VIP ನೀನು ಅಂತ ಕೇಳ್ತೀಯಾ ಅಂತ ಅಂದರೆ ಏನಪ್ಪ ಅರ್ಥ? ಏನು ನಿಮಗೆಲ್ಲ ಮರ್ಯಾದೆ ಕೊಡಬೇಕು ಅಂತನೂ ಅನ್ಸಲ್ಲ. ನಿಮ್ಮಂಥವರಿಂದ ಇಡೀ ಪೊಲೀಸ್ ಇಲಾಖೆಗೆ ಅವಮಾನ. ASI ನಟರಾಜ್ ಅವರೇ, ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಸರ್ ನಾನು ಸುಮ್ಮನೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡೆ ಸರ್. ಆ ವಿಡಿಯೋನು ನನ್ನ ಹತ್ರ ಇದೆ ಸರ್, ಕಳಿಸಿದ್ದೀನಿ ಅವ್ರು ಮಾತಾಡಿರೋದ್ರ ಬಗ್ಗೆ. ಅದಕ್ಕಂತ ಸರ್ ನಾನು 10:30 ತನಕ 10-11 ಗಂಟೆ ತನಕ ಅಲ್ಲೇ ಇದ್ದೀನಿ. ಪೊಲೀಸ್ ಸ್ಟೇಷನ್ ಅವ್ರು ಮಾತಾಡಿರೋ ವಿಡಿಯೋ ಇದೆಯಾ? ವಿಡಿಯೋ ಇದೆ ಸರ್, ಕ್ಯಾಮ್ರಾ ಇದೆ. ಆ ವಿಡಿಯೋ ಇದ್ರೆ ಪ್ಲೇ ಮಾಡಿ ಒಂದ್ಸಾರಿ. ಕ್ಯಾಮ್ರಾ ಇದೆ. ಓಕೆ. ಆಮೇಲೆ ಸರ್ ನಾನು ಆ ಥರ ಎಲ್ಲ ಮಾಡಿ ನನಗೆ ಅಲ್ಲಿಂದ ಬರೀ ಸೈನು ಸೀಲ್ ಹಾಕೊಡೋಕ್ಕೆ ಸರ್ 10:30-11 ಗಂಟೆ ತನಕ ಇದೇ ವಿಡಿಯೋನ ಅದು? ಹಾಂ ಸರ್, ಅದನ್ನು ಪ್ಲೇ ಮಾಡಿ. ಅದು ಪೊಲೀಸರು ಬಂದಿದ್ರಲ್ಲ, ತೋರಿಸಿದ್ರೆ ಅಲ್ಲೇ ರಿಸೀವ್ ಮಾಡ್ಕೊಡ್ತಿರ್ಲಿಲ್ವಾ? ಆಯ್ತು, ಬಂದು ಕಂಪ್ಲೇಂಟ್ ಕೊಡಿ ನೋಡ. ಈಗ ಕಂಪ್ಲೇಂಟ್ ನೋಡಮ್ಮ, ನಾವು ನಿಮ್ಮನ್ನು ಹೊಡೆಯೋದಿಲ್ಲ, ಅರ್ಥ ಆಯ್ತು? ಸ್ಟೇಷನಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಕ್ಕೆ ಬರ್ಬೋದು, ಅದ್ರಾಗೇನು ಅಬ್ಜೆಕ್ಷನ್ ಇಲ್ಲ. ಈಗ ಪೊಲೀಸರು ಬಂದಿದ್ರಲ್ಲ, ತೋರಿಸಿದ್ರೆ ಅಲ್ಲೇ ರಿಸೀವ್ ಮಾಡ್ಕೊಡ್ತಿರ್ಲಿಲ್ವಾ? ಆಯ್ತು, ಬಂದು ಕಂಪ್ಲೇಂಟ್ ಕೊಡಿ ನೋಡ. ಈಗ ಕಂಪ್ಲೇಂಟ್ ನೋಡಮ್ಮ, ನಾವು ನಿಮ್ಮನ್ನು ಹೊಡೆಯೋದಿಲ್ಲ, ಅರ್ಥ ಆಯ್ತು? ಸ್ಟೇಷನಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಕ್ಕೆ ಬರ್ಬೋದು, ಅದ್ರಾಗೇನು ಅಬ್ಜೆಕ್ಷನ್ ಇಲ್ಲ. ಅದ್ರಾಗೇನು ಅಬ್ಜೆಕ್ಷನ್ ಇಲ್ಲ. ಅದು ರೈಟಿಂಗ್ ಕಂಪ್ಲೇಂಟ್ ಬೇಕಲ್ಲಮ್ಮ. ಈಗ ಅವ್ರು ಆಪೋಸಿಟ್ ಯಾರನ್ನ ಮಾತಾಡ್ಬೇಕು ಅಂದ್ರೆ ಕಂಪ್ಲೇಂಟ್ ಬೇಕಲ್ವಾ? ಸುಮ್ನೆ ಈಗ ಏನು ಇಲ್ಲದೆ ಇನ್ನೊಬ್ರು ಮನೆ ಒಳಗೆ ಹೋಗಕ್ಕಾಗುತ್ತಾ? ಆಯ್ತು ಮೇಡಮ್, ಒಂದ್ ನಿಮಿಷ. ಈಗ ಯಾರ್ದಾರ ಮನೆ ಒಳಗೆ ಹೋಗ್ಬೇಕಂದ್ರೆ ಯಾಕೆ ತರ ಬರ್ತೀರಾ ಅಂತ ಕೇಳ್ತಾರೆ. ಆಯ್ತು, ಮಾತಾಡೋರು ಅವರು ನಮ್ಮ ವಯಸ್ಸೊಳಗೆ. ಈಗ ಪೊಲೀಸರು ಬಂದಿದ್ರಲ್ಲ, ತೋರಿಸಿದ್ರೆ ಅಲ್ಲೇ ರಿಸೀವ್ ಮಾಡ್ಕೊಡ್ತಿರ್ಲಿಲ್ವಾ? ಆಯ್ತು, ಬಂದು ಕಂಪ್ಲೇಂಟ್ ಕೊಡಿ ನೋಡ. ಒಂದು ಕಂಪ್ಲೇಂಟ್ ನಾಯಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಸರ್, ಅವ್ರಿಗೆ ಮಾತಾಡ್ತಾ ಇರೋದು. ಇದು ನಿಮ್ಮ ವಿಡಿಯೋ ಬೇರೆ ಇದೆ? ನಮ್ಮ ವಿಡಿಯೋ ಬೇರೆ ಇದೆ. ಇಲ್ಲ, ನನ್ನ ಹತ್ರ ಬೇರೆ ವಿಡಿಯೋ ಇದೆ. ಓಕೆ. ಅವಾಗ ಆ PG ಓನರ್ ಕರೆ ಮಾಡ್ತಾರ? ಇವರು ಕರೆ ಮಾಡಿ ಸರ್, ಅವರು ಫೋನ್ ಮಾಡಿಬಿಟ್ಟು ನಾವು ಅಲ್ಲೇ ಕೂತಿದ್ದೀವಿ, ನಾನು ಮತ್ತೆ ನನ್ನ ಫ್ರೆಂಡ್ ಫೋನ್ ಮಾಡಿ, ನೀವು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಫೋನ್ನ. ಓನರ್ಗೆ ಇಬ್ರಾಹಿಂಗೆ ಫೋನ್ ಮಾಡಿ. ಈಗ ಯಾವ ನಾಯಿ ವಿಚಾರಕ್ಕೆ, ನಾಯಿ ಕಳುವಾಗಿದೆ ಪ್ರೊಟೆಕ್ಷನ್ ಕೊಡಕ್ಕೆ ವಯಸ್ಸಾದವರು ಹೋಗಿರೋದು ಸರ್. ಅಲ್ಲಿ ಒಂದು ನಾಯಿ ವಿಚಾರಕ್ಕೆ ಸೀರಿಯಸ್ ಆಗಿ ನಾಯಿ ಕಳೆದೋಗಿದೆ ಅಂತ, ಒಂದು ನಾಯಿ ವಿಚಾರಕ್ಕೆ ಪಾಪ ಒಂದು ಯುವತಿ ಬಂದು ಕೂತ್ಕೊಂಡಿದ್ದಾರೆ ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಕೆಗೆ ಮಾತ್ರ ಹೆಂಗ್ ವರ್ತನೆ ಮಾಡ್ಬೇಕು ನೀವೆಲ್ಲ? ಏನ್ ಪೊಲೀಸ್ನವ್ರು ನೀವು? ಸೊ ಅದಾದ ನಂತರ ನೀವು ಹೋದ್ಮೇಲೆ ಆ PG ಓನರ್ಗೆಲ್ಲ ಕರೆ ಮಾಡಿದ್ರಾ ಇಲ್ವಾ? PG ಓನರ್ ಫೋನ್ ಮಾಡಿಬಿಟ್ಟು ನೀವು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಫೋನ್ ಆನ್ ಮಾಡೋದಕ್ಕೆ ಹೋಗ್ಬೇಡಿ, ಇಲ್ಲಿ ಬಂದಿದ್ದಾರೆ ಈ ಥರ
ಕಂಪ್ಲೇಂಟ್ ಕೊಡೋದಕ್ಕೆ ನಿಮ್ಮ ಮೇಲೆ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ದಾರೆ ಸರ್. ಇದೇ ಪೊಲೀಸ್ನವರು ಹೇಳಿದ್ದಾರೆ. ನಮಗೆ ವಿಡಿಯೋ ಮಾಡೋಕ್ಕೆ ಅಲ್ಲಿ ಆಗ್ಲಿಲ್ಲ ಅವ್ರು ಮಾತಾಡ್ಬೇಕಾದ್ರೆ. ಇದೇ ಪೊಲೀಸ್ನವರು ನೀವು ಸ್ವಿಚ್ ಆಫ್ ಮಾಡ್ಕೊಡಿ ಫೋನ್ನ ಅಂತ ಹೇಳಿದ್ದಾರೆ. ಆ ಯುವತಿ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ, ತಗೊಂಡಿದ್ದಾರೆ ಸರ್ ಕಮಿಷನ್. ಇವರು ಕಮಿಷನ್ ತಗೊಂಡಿರೋದಕ್ಕೆ ಅವ್ರ ಪರವಾಗಿ ಅವ್ರು ಮಾತಾಡಿರೋದು ಸರ್. ಇದೇ ಪೊಲೀಸ್ನವ್ರು ಹೇಳ್ತಾರಂತೆ ಆ PG ಓನರ್ಗೆ, ಆ ಯುವತಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ, ನಿನ್ನ ಮೊಬೈಲ್ನ ಆಫ್ ಮಾಡ್ಕೋ, ಸ್ವಿಚ್ ಆಫ್ ಮಾಡ್ಕೊ ಅಂತ ಹೇಳಿ. ಇವ್ರು ಪೊಲೀಸ್ನವ್ರ ಅಥವಾ ಏನೋ ಅಂತಾರಲ್ಲ ಅದಾ? ಏನ್ರಿ ನೀವೆಲ್ಲ ಆ ಯುವತಿ ಪರವಾಗಿ ನಿಲ್ಬೇಕಾ, ಆ ಗೂಂಡಾ ಪರವಾಗಿ ನಿಲ್ಬೇಕಾ ನೀವೆಲ್ಲ? ನನಗೇನು ಇಲ್ಲ ಸರ್ ಡೌಟ್. ಇವ್ರಿಗೆ ಹೆಂಗ್ ಗೊತ್ತಾಗಿದೆ ಅಂದ್ರೆ ವಿಷಯ, ವಯಸ್ಸಳದವರು ಯಶವಂತಪುರಕ್ಕೆ ಹೋಗಿ ಅಂದ ಕೂಡಲೇ ಅವರಿಗೆ ಇನ್ಫಾರ್ಮೇಶನ್ ತಲುಪಿಸಿದ್ದಾರೆ. ಈ ತರ ಒಂದು ಹೆಣ್ಮಗು ಬರ್ತಾ ಇದೆ, ಈ ತರ ಕಂಪ್ಲೇಂಟ್ ಕೊಡಕ್ಕೆ. ಆಮೇಲೆ ಈ ತರ ಮಾಡಿರೋದು ಸರ್ ಅವರು. ಮುಂಚೆನೆ ಮಾತುಕತೆ ಮಾಡಿದ್ದಾರೆ ಅವರು. ಮಾತುಕತೆ ಮಾಡಿ ನಾವು ಹೋಗಿದ್ದು ಮುಂಚೆನೆ ಫೋನ್ ಮಾಡಿ ಅವ್ರ ನಂಬರ್ ಕೊಟ್ಟಿದ ತಕ್ಷಣ ಫೋನ್ ಮಾಡಿ, ಸರ್ ರಿಂಗ್ ಆಗ್ತಾ ಇದೆ, ಬಿಸಿ ಅಂತ ಬರ್ತಾ ಇದೆ, ನಾನು ಅಲ್ಲೇ ನಿಂತ್ಕೊಂಡು ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂತ ಹೇಳಿರೋದು ನಾನೇ ನನ್ನ ಕಣ್ಣಾರೆ, ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಎದುರುಗಡೆನೆ ಹೇಳಿದ್ದಾರೆ? ನಮ್ಮ ಎದುರುಗಡೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂತ. ಬೇಕಾದ್ರೆ ಅಲ್ಲಿ CCTV ಇದೆ, ವಾಯ್ಸ್ ರೆಕಾರ್ಡಿಂಗ್ ಇದ್ರೆ ತೆಗೆದು ಮಾತಾಡಿ ಸರ್. ನಮಗೆ ಕಷ್ಟ ಅಂತ ಬಂದಾಗ ಈ ತರ ಹೋಗ್ತೀವಿ ಸರ್, ಒಂದ್ ಹೆಣ್ಮಗು ಅಂತ. ಅವತ್ತಿನ ದಿನ 4ನೇ ತಾರೀಕು ಅವತ್ತಿನ ದಿನ ನೈಟ್ ಎಲ್ಲ ನಾನು ಆಚೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಸರ್, ಎದ್ರುಕೊಂಡು ಆಚೆ ಇದ್ದೀನಿ. ಒಂದ್ ಹೆಣ್ಮಗು ಆಗಿ ತಂದೆ ತಾಯಿ ಇಲ್ಲ ನನಗಂತೂ, ಒಬ್ಬಂಟಿಯಾಗಿ ಎಲ್ಲೋ ದುಡ್ಕೊಂತೀನಿ ನಾನು ಅಂತ ಬರ್ತೀವಿ. ಈ ಥರ ಹೆಣ್ಮಕ್ಳಿಗೆ ಯಾರು ರಕ್ಷಣೆ ಕೊಡೋದಿಲ್ವ? ಈ ಥರ ಪೊಲೀಸ್ನವರು ಕಮಿಷನ್ ಕೊಟ್ಟರೆ ಸಾಕು, ನಾವು ಅವ್ರ ಪರವಾಗಿ ಮಾತಾಡ್ತೀವಿ ಅಂತ ಹೇಳ್ತಾರಲ್ಲ. ಹೆಣ್ಮಕ್ಳಿಗೆ ಹಾಗಾದ್ರೆ ನ್ಯಾಯ ಕೊಡ್ಸಲ್ವ ಯಾರು? ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ NCR ಕೊಟ್ಟಿಲ್ಲ ನಮಗೆ. NCR ಕೊಟ್ಟಿದ್ದು ಮಾರನೇ ದಿನ 5ನೇ ತಾರೀಕು 4:00 ಹೋಗಿದ್ದು ನಾವು. ಆದರೆ NCR ಡೇಟ್ ಕೊಟ್ಟಿದ್ದು 4ನೇ ತಾರೀಕೆ. 5ನೇ ತಾರೀಕು ಹೋದರೆ 4:00 NCR ಡೇಟ್ ಕೊಟ್ಟಿದ್ದೆ 4ನೇ ತಾರೀಕು ನಮಗೆ ಕೊಟ್ಟಿರೋದು ಅವ್ರದ್ದು. ನೋಡಿ ಇಲ್ಲೇ ಡೇಟ್ ಇದೆ ನೋಡಿ ಸರ್. ಎಸ್, ಆ ಹೆಣ್ಮಗಳ ಶಾಪ ನಿಮಗೆ, ಕಣ್ಣೀರಿನ ಶಾಪ ಸುಮ್ಮನೆ ಬಿಡುತ್ತೇನ್ರಿ? ASI ನಟರಾಜ್ ಅವರೇ, ಪೊಲೀಸ್ ಕಾನ್ಸ್ಟೇಬಲ್ ಚೇತನ್ ಅವರೇ, ಒಂದು ಹೆಣ್ಮಗಳು ರಾತ್ರಿ 9:30 ಗಂಟೆಗೆ ಬರ್ತಾಳೆ, ರಕ್ಷಣೆ ಕೊಡಿ ಅಂತ ಕೇಳ್ತಾಳೆ. ನೀವು ನೋಡಿದರೆ ಆ PG ಓನರ್ಗೆ ಕರೆ ಮಾಡಿ ಮೊಬೈಲ್ ಆಫ್ ಮಾಡ್ಕೋ, ಒಂದು ಹೆಣ್ಣುಮಗಳು ಬಂದಿದ್ದಾಳೆ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳ್ತೀರಿ, ಆತನನ್ನು ಬಚಾವ್ ಮಾಡೋದಕ್ಕೆ ನೋಡ್ತೀರಿ. ಆ ಹೆಣ್ಮಗಳನ್ನ 10:30 11 ಗಂಟೆಗೆಲ್ಲ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಕಳಿಸ್ತೀರಿ. PGಗೆ ಕೂಡ ಹೋಗಿಲ್ಲ ಹೆಣ್ಮಗಳು, ಇಡೀ ರಾತ್ರಿ ಹೊರಗಡೆ ಇದ್ದಾರಂತೆ, ಊಟ ಇಲ್ಲ ಏನಿಲ್ಲ, ಹೊರಗಡೆ ಇದ್ದಾರಂತ್ರಿ. ಬೆಂಗಳೂರಿನಂಥ ನಗರದಲ್ಲಿ ಇಡೀ ರಾತ್ರಿ ಹೊರಗಡೆ ನಿಂತ್ಕೊಂಡಿದ್ದಾರೆ. PG ಒಳಗೂ ಕೂಡ ಬಿಟ್ಕೊಳ್ಳೋಕೆ ರೆಡಿ ಇಲ್ಲ ನೀವೆಲ್ಲ ಪೊಲೀಸ್ನವರು. ಇನ್ನೂ ಭಾಳ ಇದೆ, ಅದನ್ನೆಲ್ಲ ವೀಕ್ಷಕರೇ ತಿಳಿಸ್ಕೊಡ್ತೀವಿ ನಿಮಗೆ. ಇನ್ನೂ ಭಾಳ ಕತೆ ಇದೆ. ನಮ್ಮ ರಿಪೋರ್ಟ್ರು ಅಲ್ಲಿಗೆ ಹೋದಾಗ ಇವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ.